ಜಮೀನು ಪರ್ಚೇಸ್ ಮಾಡಿದ್ರು. ಮೊದಲಿಂದ ನಾವು ಅಲ್ಲಿ ಇದ್ದೀವಿ. ಆದರೆ ಈ ಬಿಲ್ಡರ್ಗಳು ಬಂದ ಮೇಲೆ ಜಮೀನು ಅವರು ಸ್ವಲ್ಪ ತಗೊಂಡಿದ್ರು. 2 ಎಕರೆ 8 ಗುಂಟೆ ಅಂತ. ನಮ್ಗೆ 10 ಗುಂಟೆ 2 ಸಲ, ಒಂದು 10 ಗುಂಟೆ, ಒಂದು 10 ಗುಂಟೆ, ಒಂದು 14.25 ಗುಂಟೆ ನಾವು ಪರ್ಚೇಸ್ ಮಾಡಿದ್ವಿ 3. ಅದರಲ್ಲಿ 14.25 ಗುಂಟೆ ಮಾರಿದ್ವಿ. ಇನ್ನೊಂದು 10 ಗುಂಟೆ ಇತ್ತು. ಆ 10 ಗುಂಟೆಗೆ 10 ಗುಂಟೆ 2 ಪರ್ಚೇಸ್ ಮಾಡಿದ್ವಿ. ಒಂದು 14.25 ಗುಂಟೆ ಪರ್ಚೇಸ್ ಮಾಡಿದ್ವಿ. 14.25 ಗುಂಟೆ ಒಬ್ಬರು ಕೊಟ್ಬಿಟ್ರು. 10 ಗುಂಟೆ ಒಬ್ಬರು ಕೊಟ್ಬಿಟ್ರು. ನಮ್ದು 10 ಗುಂಟೆ ಉಳ್ಕೊಂಡಿತ್ತು. ಅದು ಹಾಗೇ ಇದೆ ಈಗ. ಆ 10 ಗುಂಟೆಯಲ್ಲಿ ಈ ಬಿಲ್ಡರು ನಮ್ಮ ಜಮೀನನ್ನ ಅಕ್ವೈರ್ ಮಾಡಿಕೊಂಡು 4.25 ಗುಂಟೆ ಒಳಗಡೆ ಹಾಕ್ಕೊಂಡಿದ್ದಾರೆ. ಆ 4.25 ಗುಂಟೆನೇ ಅವ್ರಿಗೆ ಶೆಡ್ ಬ್ಯಾಕ್ ತೋರಿಸ್ಕೊಂಡಿದ್ದಾರೆ. ಅವ್ರು ಬಿಡಬೇಕಾದ ಬಿಟ್ಟಿಲ್ಲ, ನಮ್ಮ ಜಮೀನು ತೋರಿಸಿ ಅವ್ರು ಶೆಡ್ ಬ್ಯಾಕ್ ತೋರಿಸ್ಕೊಂಡಿದ್ದಾರೆ. ಈಗೇನಾಗಿದೆ ಅಂದರೆ ನಮ್ಮ ಶೆಡ್ ಬ್ಯಾಕ್ ತೋರಿಸಿ ಅವ್ರ ಬಿಲ್ಡಿಂಗ್ ದೊಡ್ಡದಾಗಿ ತೋರಿಸ್ತಾ ಇದ್ದಾರೆ. ನಾವು ಅಳತೆ ಮಾಡಿಸಿದ್ವಿ, ಸರ್ವೆ ಮಾಡಿದ್ರು, ದುರಸ್ತು ಮಾಡಿದ್ರು, ಅದ್ಬಸ್ತ್ ಮಾಡಿದ್ರು, ಜಮೀನು ನಮ್ದು ಎಲ್ಲಿದೆ ಅಂತ ತೋರಿಸ್ಕೊಟ್ರು, ಬೌಂಡ್ರಿ ಕಲ್ಲು ಹಾಕಿಸಿದ್ರು. ಹಾಕಿಸಿದ ಮೇಲೆ ತಹಸೀಲ್ದಾರ್ ಆಫೀಸಿಂದ ಯಾರ್ಯಾರು ಬರಬೇಕು ಅವರೆಲ್ಲ ಬಂದಿದ್ದು ತೋರಿಸಿ ಹೋದ್ಮೇಲೆ ನಾವು ಈಚೆ ಬಂದ ತಕ್ಷಣ ಅವ್ರ ಹತ್ರ ಗುಂಡೆ ಅಂದರೆ ಅಲ್ಲಿ ಕೆಲಸ ಮಾಡೋವಂಥ ಜನಗಳು ಬಿಟ್ಟು ಕಲ್ಲನ್ನ ಬಿಸಾಕಿದ್ದಾರೆ. ಬಿಸಾಕಿದ್ದಾದಮೇಲೆ ನಾವು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸ್ನವ್ರು ಬಂದರು. ಅವ್ರನ್ನೂ ದೌರ್ಜನ್ಯವಾಗಿ ಒಳಗಡೆ ಬರಬೇಡಿ ಅಂತ ರೋಪ್ ಹಾಕಿದ್ರು. ಆಮೇಲೆ ಅವ್ರೇನು ಹೇಳಿದ್ರು ಅಂದರೆ ನೀವು ಪಾಪ ಸ್ಟೇಷನ್ ಹತ್ರ ಅಂತ ಕರೆದ್ರು. ಅವ್ರು ಸ್ಟೇಷನ್ ಹತ್ರ ಹೋದ್ರೋ ಇಲ್ವೋ, ನಾವು ಹೋಗಿದ್ವಿ, ಆಯಿತು ನೋಡೋಣ ಅಂತ ಪೊಲೀಸ್ನವ್ರು ಹೇಳಿದ್ರು. ಅಷ್ಟಕ್ಕೆ ಅದು ಸುಮ್ಮನೆ ಆದ್ವಿ. ಮತ್ತೆ ಇನ್ನೊಂದು ಸಲ 2 ಸಲ ಮತ್ತೆ ಹೋದ್ವಿ. ನೀವು ಬೇಕಾದರೆ ಸರ್ವೆ ಮಾಡ್ಕೊಳ್ಳಿ ಅಂತ ಅವ್ರು ನಾನೇ ಖುದ್ದ ನಿಂತ್ಕೊಂಡು, ತಿರುಪಾಲ್ ರೆಡ್ಡಿ ಅಂತ ಅವ್ರಿಬ್ಬರು, ಅವ್ರಿಗೆ ನಾನೇ ಹೋಗಿ ಖುದ್ದ ಮಾಡಿ, ನೋಡಪ್ಪ ನೀವು ಕನ್ವರ್ಷನ್ ಮಾಡ್ಕೊಂಡಿದ್ದೀರಾ, ಆ ಕನ್ವರ್ಷನ್ ಮಾಡಿರೋದು ಸರಿ ಇರ್ಬೋದೇನೋ, ಆದರೆ ನೀವು ದುರಸ್ತು ಮಾಡಿಲ್ಲ, ನಿಮ್ಮ ಜಮೀನು ಎಲ್ಲಿದೆ ಅಂತ ಐಡೆಂಟಿಫೈ ಮಾಡ್ಕೊಂಡಿಲ್ಲ, ದಯವಿಟ್ಟು ನೀವು ಮಾಡಿಕೊಳ್ಳಿ ಅಂತ ನಾನು ಅವ್ರ ಆಫೀಸ್ಗೆ ಹೋಗಿ ಕೂತ್ಕೊಂಡು 3 ಸಲ ಹೇಳಿದ್ದೀನಿ. 3 ಸಲ ಹೇಳಿದ್ರು. ಅವ್ರೊಂದು ಪೇಪರ್ ಎತ್ತಿಬಿಟ್ಟು 11A ಸ್ಕೆಚ್ಗೆ ಅಂತ ಯಾವಾಗ ಸರ್ಕಾರದಲ್ಲಿ ಕೊಟ್ಟಿದ್ರು ಅದನ್ನೇ ತೋರಿಸಿ ಕಳಿಸ್ತಾರೆ ಹೊರತು ದುರಸ್ತು ಮಾಡಲೇ ಇಲ್ಲ. ದುರಸ್ತು ಮಾಡಿದ್ದಾದ್ಮೇಲೆ ನಮ್ಮ ಜಾಗ ಅಕ್ವೈರ್ ಮಾಡಿದ್ದಾರೆ. ಅದರದ್ದೇ ದೊಡ್ಡ ಕೇಸ್ ಇದೆ. ನಾವು ಇದುವರೆಗೂ 10 ಸಲ ಅವ್ರ ಹತ್ರ ಮಾತಾಡಿದ್ದೀವಿ. ಆದರೂ ರೋಪ್ ಹಾಕ್ತಾರೆ, ಒಳಗಡೆ ಮಾತ್ರ ಬಿಡಲ್ಲ. ಯಾಕೆ ಬಿಡಲ್ಲ ಅಂದರೆ ಅವ್ರ ಜಮೀನಿಗೆ ಈಗ ನಮ್ಮದೇನಾದರೂ ಅವ್ರಿಗೆ ನಮ್ಮದು ಅಂತ ಐಡೆಂಟಿಫೈ ಮಾಡಿಬಿಟ್ರೆ ಅವ್ರ 500 ಅಪಾರ್ಟ್ಮೆಂಟು ಹೊಡಿಬೇಕಾಗ್ತದೆ. ಅದರಿಂದ ಅವರು ಅದನ್ನು ಗ್ಯಾದರ್ ಮಾಡಿಕೊಂಡೇ ಇಟ್ಕೊಂಡಿದ್ದಾರೆ. ನಾವೇನು ಬಿಡಲ್ಲ. ಈಗ ತೊಂದರೆ ಆಗಿದೆ, ಅದನ್ನು ನಿಮ್ಮ ಮುಂದೆ ಎಲ್ಲ ಹೇಳ್ತಿದ್ದೀವಿ. ದಯವಿಟ್ಟು ಅದು ಪರಿಹಾರ ಆಗಬೇಕು ನಮಗೆ. ಇದು ದೊಡ್ಡ ಕೇಸು. ಪಾಪು ಶ್ರೀನಿವಾಸನ್ ಅವ್ರದ್ದು ಮೊದಲೇ 2.5 ಗುಂಟೆಯನ್ನು ತಗೊಂಡಿದ್ದಾರೆ. ಅವ್ರದ್ದು ಕಬ್ಜಾ ಮಾಡಿಕೊಂಡು ಆ ಜಮೀನು ಅದು ಒಳಗಡೆನೇ ಇದೆ. ಇನ್ನೂ ಬೇರೆಯವರು ಇದ್ದಾರಂತೆ, ಅದನ್ನು ನನಗೆ ಗೊತ್ತಿಲ್ಲ. FIR ಹಾಕಿದೆ, ಅದೆಲ್ಲ ಇದೆ. ಅದು ಬೇಕಾದ್ರೆ ಇನ್ನೊಂದ್ಸಲಿ ಅವರು ಕೊಡ್ತಾರೆ ಆ ಡಾಕ್ಯುಮೆಂಟ್ ಎಲ್ಲ. ಈಗಂತೂ ಕೋರ್ಟಲ್ಲಿ ಸ್ಟೇ ಇದೆ. ಬಿಲ್ಡಿಂಗ್ ಕಟ್ತಾನೆ ಇದ್ದಾರೆ, ಪರ್ಮನೆಂಟ್ ಇಂಜೆಕ್ಷನ್ ಇರೋದ್ರಿಂದ ಬಿಲ್ಡಿಂಗು ಕಟ್ತಾನೆ ಇದ್ದಾರೆ. ಯಾರು ಒಳಗಡೆ ಬರ್ತಾ ಇಲ್ಲ. ಇದು ದೊಡ್ಡ ಇಶ್ಯೂಸು. ಈ ಥರ ಪ್ರಾಬ್ಲಮ್ ಇರೋದು ನಮ್ಮ ಜಮೀನು ಅವರಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದು ದುರಸ್ತು ಮಾಡಿದ್ದೀವಿ, ಇದು ಕಾಂಪೌಂಡ್ ಹೊಡೆದಾಕಿದ್ದೀವಿ, ಒಳಗಡೆ ಹೋಗಿದ್ದೀವಿ. ಅದರ ಮೇಲೆ ದೌರ್ಜನ್ಯವಾಗಿ ಕಾಂಕ್ರೀಟ್ ಹಾಕಿದ್ದಾರೆ, STP ಅದರಲ್ಲೇ ಕಟ್ತಿದ್ದಾರೆ. ವಿಂಡೋ ಕಾಂಪೌಂಡ್ ಕಿತ್ತಾಕ್ಬಿಟ್ಟು ಹೊಸ ಕಾಂಪೌಂಡ್ ಕಟ್ತಾ ಇದ್ದಾರೆ. ಇಷ್ಟು ನಡೀತಾ ಇದೆ. ಇಷ್ಟು ನಮಗೆ. ಥ್ಯಾಂಕ್ ಯು.